ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡುಚಿಟ್ಟೆ ಮತ್ತು ಪಾವಿನಕುರುವ ಗ್ರಾಮಸ್ಥರ ಪರಿಸ್ಥಿತಿ ಈಗಲೂ ಕೂಡ ಅದೇ ರೀತಿಯಾಗಿದೆ. ಇಲ್ಲಿ ಕಳೆದ ಹಲವು ವರ್ಷಗಳ ಹಿಂದೆ ತೂಗು ಸೇತುವೆ ನಿರ್ಮಾಣವಾಗಿದೆ. ಆದರೆ ಅದು ನಿರ್ವಹಣೆಯ ಒಂದು ಕೊರತೆ, ಅಂದರೆ ಶಿಥಿಲಾವಸ್ಥೆಗೆ ತಲುಪಿದ ನಾಗರಿಕರು ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ನಾನೀಗ ಆ ಸ್ಥಳದಲ್ಲಿದ್ದೇನೆ, ಗಮನಿಸ್ಬೋದು. ಇದು 2001 ಮತ್ತು 2ರ ಸಾಲಿನಲ್ಲಿ ಮಾಡಿದಂತಹ ತೂಗು ಸೇತುವೆ. ಸುಮಾರು 25 ವರ್ಷಗಳ ಹಿಂದಿನ ಈ ಒಂದು ಸೇತುವೆ ಸಂಪೂರ್ಣ ಹಾಳಾಗಿರುವಂಥದ್ದು. ಹೀಗಾಗಿ ಈ ಒಂದು ಸೇತುವೆ ಮೇಲೆ ಓಡಾಡುವಂತಹ ನಾಗರಿಕರು ತುಂಬ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಬಹಳ ಪ್ರಮುಖವಾಗಿ ಕರಾವಳಿಯ ಭಾಗ ಆಗಿರೋದ್ರಿಂದ ಈ ಸೇತುವೆ ಸಂಪೂರ್ಣ ತುಕ್ಕು ಹಿಡಿದು ಯಾವಾಗ ಇದು ಬೀಳುತ್ತೆ ಎಂಬ ಆತಂಕ ಕೂಡ ಇದೆ. ಹೀಗಾಗಿ ನಾಗರಿಕರು ಜೀವ ಭಯದಿಂದನೇ ಓಡಾಡಬೇಕಾದ ಪರಿಸ್ಥಿತಿ ಕೂಡ ಮುಂದುವರೆದಿದೆ. ಪ್ರತಿ ದಿನವೂ ಕೂಡ ಈ ಭಾಗದಿಂದ, ಅಂದರೆ ಈ ನಡುಚೆಟ್ಟಿಯ ಆ ಕಡೆ ಊರು ಅಂದರೆ ಪಾವಿನಕುರ ಭಾಗದಿಂದ ಸುಮಾರು ನೂರಾರು ವಿದ್ಯಾರ್ಥಿಗಳು ಈ ಕಡೆ ಶಾಲೆಗೆ ಬರ್ತಾರೆ, ಇದೇ ಸೇತುವೆ ಮೂಲಕ ಬರ್ತಾರೆ. ಆದರೆ ಪ್ರತಿದಿನವೂ ಕೂಡ ಅವರು ಭಯದಿಂದನೇ ಓಡಾಡುವಂಥ ಪರಿಸ್ಥಿತಿ ಗಮನಿಸ್ಬೋದು. ಸೇತುವೆ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಇದೆ, ಇಲ್ಲಿ ಕಬ್ಬಿಣದ ಅವಶೇಷಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ತುಕ್ಕು ಹಿಡಿದು ಹಾಳಾದ ಸ್ಥಿತಿಯಲ್ಲಿ ಕೂಡ ಇದೆ. ಯಾವ ಸಂದರ್ಭದಲ್ಲಿ ಇದು ಕಳಿಸಿ ಕೆಳಗೆ ಬೀಳುತ್ತೆ ಎಂಬ ಆತಂಕ ಕೂಡ ಇದ್ದಿರುವಂಥದ್ದು ಗಮನಿಸಬಹುದು. ಮೇಲ್ಭಾಗದಲ್ಲಿ ಇದರ ಬೇರಿಂಗ್ ಕೂಡ ಸರಿಯಾಗಿಲ್ಲ. 2001-2ರ ಸಾಲಿನಲ್ಲಿ ಅಂದಿನ ಶಾಸಕರಾಗಿರುವಂತಹ ಮೋಹನ್ ಶೆಟ್ಟಿ ಅವರು ವಿಶೇಷ ಆಸಕ್ತಿಯಿಂದ ಈ ಒಂದು ತೂಗು ಸೇತುವೆ ಮಾಡಿರುವಂಥದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಹಾಳಾಗಿದೆ, ತೂತು ಬಿದ್ದಿದೆ. ಈ ಕಬ್ಬಿಣದ ರಾಡ್ಗಳು ಯಾವಾಗ ಬಿದ್ದು ಕಳಿಸಿ ಕೆಳಗೆ ಬೀಳುತ್ತೆ, ತೂಗು ಸೇತುವೆ ಕೆಳಕ್ಕೆ ಬೀಳುತ್ತೆ ಎಂಬ ಭಯ ಕೂಡ ಈ ಭಾಗದ ನಾಗರಿಕರಲ್ಲಿ ಕೂಡ ಇದ್ದಿರುವಂಥದ್ದು. ಪಾವಿನಕುರ್ಗ ಭಾಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಕೂಡ ಇದೆ, ಗಮನಿಸಬಹುದು. ನಾಗರಿಕರೇ ತೋರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ಒಂದು ಬ್ರಿಡ್ಜಿನ ಅಂದರೆ ತೂಗು ಸೇತುವೆ ಪರಿಸ್ಥಿತಿಯ ಬಗ್ಗೆ ನಾಗರಿಕರು ಕೂಡ ಸ್ಥಿತಿಯನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಈ ಕರ್ಕಿ ಭಾಗಕ್ಕೆ ಬಂದು ಅಲ್ಲಿಂದ ಬೇರೆ ಬೇರೆ ತಮ್ಮ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ಆದರೆ ಪರಿಸ್ಥಿತಿ, ಇಲ್ಲಿನ ಒಂದು ಪರಿಸ್ಥಿತಿ ಕಠಿಣವಾಗಿರುವುದರಿಂದ ನಾಗರಿಕರ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಸ್ಥಳೀಯರು ಕೂಡ ಗಮನಿಸಬಹುದು. ಈ ಒಂದು ಸೇತುವೆಯ ಪರಿಸ್ಥಿತಿಯ ಬಗ್ಗೆ ಸ್ಥಳೀಯರನ್ನೇ ಮಾತಾಡಿಸ್ತೇನೆ ಮತ್ತು ಪಂಚಾಯತ್ ಪ್ರತಿನಿಧಿಗಳಿದ್ದಾರೆ ಅವರ ಸರ್. ಈಗ ಬ್ರಿಡ್ಜ್ಗಳ ಪರಿಸ್ಥಿತಿ ಏನಾಗಿದೆ, ಜನರಿಗೆ ಯಾವ ರೀತಿಯಾಗಿ ತೊಂದರೆ? ಅಲ್ಲಲ್ಲ, ಈಗ ಬ್ರಿಡ್ಜ್ ಸರ್ ತುಂಬ ವರ್ಷಗಳಿಂದ ಅದು ಹಾಳಾಗಿದೆ. ಅದು ಈಗ ಆಲ್ರೆಡಿ PW ಇಂಜಿನಿಯರು ಅದು ನಡೆದಾಡಲಿಕ್ಕೆ ಯೋಗ್ಯ ಹೇಳಾಗಿದೆ. ಈಗ ನಾವು ಪಂಚಾಯತಿಂದ ಮಾನ್ಯ ಶಾಸಕರಿಗೆ ಆಗಲಿ, ಸಚಿವರಿಗಾಗಲಿ, CO ಗಳಿಗೆ ಆಲ್ರೆಡಿ ಲೆಟರ್ ಬರೆದಿದ್ದೇವೆ. ಈಗ ಶಾಸಕರು ಅಂತ ಹೇಳಿದ್ದಾರೆ ಅಂದರೆ, ನಾನು ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಆದಷ್ಟು ಬೇಗ ನಿಮಗೊಂದು ಓಡಾಡಲಿಕ್ಕೆ, ಈಗ ಸೇತುವೆ ಅಂತೂ ಬಂದ್ ಮಾಡ್ತೀವಿ ನಾವು ಪಂಚಾಯತ್ ವ್ಯವಸ್ಥೆಯಲ್ಲಿ, ನಾವು ಇದನ್ನು ಬಂದ್ ಮಾಡಿ ದೋಣಿ ಮುಖಾಂತರ ಸ್ವಲ್ಪ ಸಮಯ ಓಡಾಡುವಂಥ ವ್ಯವಸ್ಥೆನ ಮಾಡ್ತೇವೆ. ಆದಷ್ಟು ಬೇಗ ಒಂದು ಬ್ರಿಡ್ಜ್ ಆಗುವ ಎಲ್ಲ ಪ್ರಯತ್ನವನ್ನು 100ಕ್ಕೆ 100 ಮಾಡ್ತೇವೆ. ಈಗ ದೋಣಿ ಮೂಲಕ ಮಾಡೋದಾದ್ರೆ ಮಳೆಗಾಲದಲ್ಲಿ ಕಷ್ಟ ಆಗುತ್ತಲ್ಲ? ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ. ಆದರೆ ಎಂತ ಆಗುತ್ತೆ ಅಂದರೆ, ಈಗ ಸಮಸ್ಯೆನ ಈಗ ನಾಳೆ ಇವತ್ತು ದುಡ್ಡು ಹಾಕಿ ನಾಳೆ ಬ್ರಿಡ್ಜ್ ಏನು ಆಗೋದಿಲ್ಲ. ಮಳೆಗಾಲದ ಒಂದು ಸಮಸ್ಯೆನ ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಈಗ ಇದ್ರ ಮೇಲೆ ಓಡಾಡಲಿಕ್ಕೆ ಬಿಟ್ಟರೆ ನಾಳೆ ಏನಾದರೂ ಪ್ರಾಣಹಾನಿ ಆದರೆ ಸಮಸ್ಯೆ ಆಗುತ್ತೆ ಹೇಳು ಒಂದು ಕಾರಣಕ್ಕೋಸ್ಕರ ಈಗ ದೋಣಿ ವ್ಯವಸ್ಥೆಯನ್ನು ಮಾನ್ಯ ಸಚಿವರ ಹತ್ರ ಮಾತಾಡ್ತಂದ್ರೆ ಹೇಳಿದ್ದಾರೆ ಶಾಸಕರು. ಆದಷ್ಟು ಬೇಗ ಅದೊಂದು ವ್ಯವಸ್ಥೆ ಮಾಡ್ತೇವೆ. ಏನು ತೊಂದರೆ ಆಗ್ತದೆ? ಎಷ್ಟು ದಿವಸಕ್ಕೆ ಎಷ್ಟು ಜನ ನಡ್ಕೊಂಡು ಬರ್ತಾರೆ ಮತ್ತು ಏನು ತೊಂದರೆ ಸರ್? ದಿವಸಕ್ಕೆ ಒಂದು 300-400 ಮಂದಿ ನಡ್ಕೊ ಬರ್ತಾರೆ. ಮತ್ತು ರಾತ್ರಿ ಬೋಟಿಗೆ ಹೋಗೋರಿಗೆಲ್ಲ 3 ಗಂಟೆ 4 ಗಂಟೆ ರಾತ್ರಿ ಎಲ್ಲ ಬೋಟಿಗೆ ಹೋಗ್ಬೇಕು. ಮತ್ತು ಒಂದು ಆರಾಮೇಲ್ದಾಗಿದ್ರೂ ಭಾಳ ಕಷ್ಟ ಆಗ್ತದೆ ಕರ್ಕೊಂಡು ಹೋಗ್ಲಿಕ್ಕೆ, ಬರ್ಲಿಕ್ಕೆ. ಅಲ್ಲಿಂದ ಹೊತ್ಕೊಂಡೇ ಬರಬೇಕು ಈಚೆ ಸೈಡಿಗೆ. ಇದ್ರ ಬಗ್ಗೆ ಈಗ ಭಾಳ ವರ್ಷ ಆಯಿತು ಪ್ರಯತ್ನ ಮಾಡಿ. ಅದ್ರ ಬಗ್ಗೆ ಯಾರು ಮುಂದಾಗಲ್ಲ, ಬಂದು ನೋಡ್ಕೊಂಡು ಹೋಗ್ತಾರೆ. ಇವತ್ತಲ್ಲ ನಾಳೆ ಮಾಡಿಕೊಡ್ತೇವೆ ನಿಮಗೆ ಅಂತ ಮಾಡಿಕೊಡ್ಲಿಲ್ಲ, ಭಾಳ ಕಷ್ಟ ಆಗ್ತದೆ. ಸಮಸ್ಯೆ ಆಗಲೇಬೇಕು, ಮತ್ತೇನಿಲ್ಲ. ಇಲ್ಲಿ ಇವರು 300-400 ಅಂದರು, ಸಾಮಾನ್ಯ 600 ಮಂದಿ ಮೇಲ್ಪಟ್ಟಾಗಿ ಅಪ್ ಆ್ಯಂಡ್ ಡೌನ್ ಹೋಗಿ ತಿರುಗಾಡ್ತಾರೆ. ಇಲ್ಲಿ ಆಚೆಯಿಂದ ಈಚೆ ಬಂದ ಕೂಡಲೇ ಆಚೆಯಿಂದ ಈಚೆ ಹೋಗ್ತಾನೆ. ಅಪ್ ಆ್ಯಂಡ್ ಡೌನ್ ಒಂದು 600-700 ಮಂದಿ ಓಡಾಡ್ತಾರೆ. ಶಾಲಾ ಮಕ್ಕಳು, ವಯಸ್ಕರು, ವೃದ್ಧೆಯರು, ಎಲ್ಲ ಮಹಿಳೆಯರು, ಪಾಪ ಬಾಲಿಕೆಯರು. ಹೌದು, ನಿಜವಾಗಿ ಅದು ಆಗಬೇಕು ರೀ ಸರ್, ನಿಜವಾಗಿಯೂ ಆಗಬೇಕು. ಮುಂಚೆಲ್ಲ ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಆಗಿದೆ? ಇಲ್ಲಿ ಮುಂಚೆಲ್ಲ ದೋಣಿ ಮೇಲೆ ದಾಟ್ತೀರಿ, ಮಧ್ಯದಲ್ಲಿ ಮಾಡಿದ್ದೀವಿ. ಈಗ ಲಡ್ಡು ಹೋಗೋದು, ಇದು ಲಡ್ಡು ಹಾಕೊಳ್ಳಿ ನಡೆದು ಬರ್ಕೊಳ್ಳಿ, ಕಾಲಿಗೆ ತಾಕೊಳ್ಳಿ ನೋಡಿ ನಮ್ಮ ಪರಿಸ್ಥಿತಿ ಮಾಡೋದು ಕಷ್ಟ ಆಗ್ತದೆ. ಹೊಸ ಬ್ರಿಡ್ಜ್ ಮಾಡ್ಕೊಡ್ಬೇಕು ಸರ್ಕಾರ ಮಾಡಲೇಬೇಕಾದ್ರೆ. ಮತ್ತು ಶಾಲೆ ಮಕ್ಕಳಿಂದ ಭಯಂಕರ ತೊಂದರೆ ಆಗ್ತದೆ ಮಳೆಗಾಳಿಗೆ.
ಒಟ್ಟಿನಲ್ಲಿ ಈ ಭಾಗದ ನಾಗರಿಕರು ಹೇಳುವ ಒಂದು ಮಾತಂತ ಹೇಳಿದ್ರೆ ಶಾಲೆ ಮಕ್ಕಳ ಒಂದು ಕಾಳಜಿಯನ್ನು ತುಂಬ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಸುಮಾರು 200ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ಸೇತುವೆ ಮೂಲಕ ಓಡಾಡ್ತಾರೆ. ಹೀಗಾಗಿ ಸೇತುವೆ ಹಾಳಾಗಿದ್ದರಿಂದ ಅದರ ತುಕ್ಕು ಹಿಡಿದ್ರಿಂದ ದಿನ ಪ್ರತಿನಿತ್ಯ ಕೂಡ ಒಬ್ಬರಲ್ಲ ಒಬ್ಬರು ಗಾಯ ಮಾಡ್ಕೊಳ್ತಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಇಲ್ಲಿ ಸಮರ್ಪಕವಾದ ಸೇತುವೆಯನ್ನು ನಿರ್ಮಿಸಿ ಈ ಭಾಗದ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡುಚಿಟ್ಟೆ ಮತ್ತು ಪಾವಿನಕುರುವ ಗ್ರಾಮಸ್ಥರ ಪರಿಸ್ಥಿತಿ ಈಗಲೂ ಕೂಡ ಅದೇ ರೀತಿಯಾಗಿದೆ. ಇಲ್ಲಿ ಕಳೆದ ಹಲವು ವರ್ಷಗಳ ಹಿಂದೆ ತೂಗು ಸೇತುವೆ ನಿರ್ಮಾಣವಾಗಿದೆ. ಆದರೆ ಅದು ನಿರ್ವಹಣೆಯ ಒಂದು ಕೊರತೆ, ಅಂದರೆ ಶಿಥಿಲಾವಸ್ಥೆಗೆ ತಲುಪಿದ ನಾಗರಿಕರು ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ನಾನೀಗ ಆ ಸ್ಥಳದಲ್ಲಿದ್ದೇನೆ, ಗಮನಿಸ್ಬೋದು. ಇದು 2001 ಮತ್ತು 2ರ ಸಾಲಿನಲ್ಲಿ ಮಾಡಿದಂತಹ ತೂಗು ಸೇತುವೆ. ಸುಮಾರು 25 ವರ್ಷಗಳ ಹಿಂದಿನ ಈ ಒಂದು ಸೇತುವೆ ಸಂಪೂರ್ಣ ಹಾಳಾಗಿರುವಂಥದ್ದು. ಹೀಗಾಗಿ ಈ ಒಂದು ಸೇತುವೆ ಮೇಲೆ ಓಡಾಡುವಂತಹ ನಾಗರಿಕರು ತುಂಬ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಬಹಳ ಪ್ರಮುಖವಾಗಿ ಕರಾವಳಿಯ ಭಾಗ ಆಗಿರೋದ್ರಿಂದ ಈ ಸೇತುವೆ ಸಂಪೂರ್ಣ ತುಕ್ಕು ಹಿಡಿದು ಯಾವಾಗ ಇದು ಬೀಳುತ್ತೆ ಎಂಬ ಆತಂಕ ಕೂಡ ಇದೆ. ಹೀಗಾಗಿ ನಾಗರಿಕರು ಜೀವ ಭಯದಿಂದನೇ ಓಡಾಡಬೇಕಾದ ಪರಿಸ್ಥಿತಿ ಕೂಡ ಮುಂದುವರೆದಿದೆ. ಪ್ರತಿ ದಿನವೂ ಕೂಡ ಈ ಭಾಗದಿಂದ, ಅಂದರೆ ಈ ನಡುಚೆಟ್ಟಿಯ ಆ ಕಡೆ ಊರು ಅಂದರೆ ಪಾವಿನಕುರ ಭಾಗದಿಂದ ಸುಮಾರು 100 ವಿದ್ಯಾರ್ಥಿಗಳು ಈ ಕಡೆ ಶಾಲೆಗೆ ಬರ್ತಾರೆ, ಇದೇ ಸೇತುವೆ ಮೂಲಕ ಬರ್ತಾರೆ. ಆದರೆ ಪ್ರತಿದಿನವೂ ಕೂಡ ಅವರು ಭಯದಿಂದನೇ ಓಡಾಡುವಂಥ ಪರಿಸ್ಥಿತಿ ಗಮನಿಸ್ಬೋದು. ಸೇತುವೆ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಇದೆ, ಇಲ್ಲಿ ಕಬ್ಬಿಣದ ಅವಶೇಷಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ತುಕ್ಕು ಹಿಡಿದು ಹಾಳಾದ ಸ್ಥಿತಿಯಲ್ಲಿ ಕೂಡ ಇದೆ. ಯಾವ ಸಂದರ್ಭದಲ್ಲಿ ಇದು ಕಳಿಸಿ ಕೆಳಗೆ ಬೀಳುತ್ತೆ ಎಂಬ ಆತಂಕ ಕೂಡ ಇದ್ದಿರುವಂಥದ್ದು ಗಮನಿಸಬಹುದು. ಮೇಲ್ಭಾಗದಲ್ಲಿ ಇದರ ಬೇರಿಂಗ್ ಕೂಡ ಸರಿಯಾಗಿಲ್ಲ. 2001-2ರ ಸಾಲಿನಲ್ಲಿ ಅಂದಿನ ಶಾಸಕರಾಗಿರುವಂತಹ ಮೋಹನ್ ಶೆಟ್ಟಿ ಅವರು ವಿಶೇಷ ಆಸಕ್ತಿಯಿಂದ ಈ ಒಂದು ತೂಗು ಸೇತುವೆ ಮಾಡಿರುವಂಥದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಹಾಳಾಗಿದೆ, ತೂತು ಬಿದ್ದಿದೆ. ಈ ಕಬ್ಬಿಣದ ರಾಡ್ಗಳು ಯಾವಾಗ ಬಿದ್ದು ಕಳಿಸಿ ಕೆಳಗೆ ಬೀಳುತ್ತೆ, ತೂಗು ಸೇತುವೆ ಕೆಳಕ್ಕೆ ಬೀಳುತ್ತೆ ಎಂಬ ಭಯ ಕೂಡ ಈ ಭಾಗದ ನಾಗರಿಕರಲ್ಲಿ ಕೂಡ ಇದ್ದಿರುವಂಥದ್ದು. ಪಾವಿನಕುರ್ಗ ಭಾಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಕೂಡ ಇದೆ, ಗಮನಿಸಬಹುದು. ನಾಗರಿಕರೇ ತೋರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ಒಂದು ಬ್ರಿಡ್ಜಿನ ಅಂದರೆ ತೂಗು ಸೇತುವೆ ಪರಿಸ್ಥಿತಿಯ ಬಗ್ಗೆ ನಾಗರಿಕರು ಕೂಡ ಸ್ಥಿತಿಯನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಈ ಕರ್ಕಿ ಭಾಗಕ್ಕೆ ಬಂದು ಅಲ್ಲಿಂದ ಬೇರೆ ಬೇರೆ ತಮ್ಮ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ಆದರೆ ಇಲ್ಲಿನ ಒಂದು ಪರಿಸ್ಥಿತಿ ಕಠಿಣವಾಗಿರುವುದರಿಂದ ನಾಗರಿಕರ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಸ್ಥಳೀಯರು ಕೂಡ ಗಮನಿಸಬಹುದು. ಈ ಒಂದು ಸೇತುವೆ ಪರಿಸ್ಥಿತಿಯ ಬಗ್ಗೆ ಸ್ಥಳೀಯರನ್ನೇ ಮಾತಾಡಿಸ್ತೇನೆ ಮತ್ತು ಪಂಚಾಯತ್ ಪ್ರತಿನಿಧಿಗಳಿದ್ದಾರೆ ಅವರ ಸರ್, ಈಗ ಬ್ರಿಡ್ಜ್ಗಳ ಪರಿಸ್ಥಿತಿ ಏನಾಗಿದೆ, ಜನರಿಗೆ ಯಾವ ರೀತಿಯಾಗಿ ತೊಂದರೆ? ಅಲ್ಲಲ್ಲ, ಈಗ ಬ್ರಿಡ್ಜ್ ಸರ್ ತುಂಬ ವರ್ಷಗಳಿಂದ ಅದು ಹಾಳಾಗಿದೆ. ಅದು ಈಗ ಆಲ್ರೆಡಿ PW ಇಂಜಿನಿಯರು ಅದು ನಡೆದಾಡಲಿಕ್ಕೆ ಯೋಗ್ಯ ಹೇಳಾಗಿದೆ. ಈಗ ನಾವು ಪಂಚಾಯತಿಂದ ಮಾನ್ಯ ಶಾಸಕರಿಗೆ ಆಗಲಿ, ಸಚಿವರಿಗಾಗಲಿ, CO ಗಳಿಗೆ ಆಲ್ರೆಡಿ ಲೆಟರ್ ಬರೆದಿದ್ದೇವೆ. ಈಗ ಶಾಸಕರು ಅಂತ ಹೇಳಿದ್ದಾರೆ ಅಂದರೆ, ನಾನು ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಆದಷ್ಟು ಬೇಗ ನಿಮಗೊಂದು ಓಡಾಡಲಿಕ್ಕೆ, ಈಗ ಸೇತುವೆ ಅಂತೂ ಬಂದ್ ಮಾಡ್ತೀವಿ ನಾವು ಪಂಚಾಯತ್ ವ್ಯವಸ್ಥೆಯಲ್ಲಿ, ನಾವು ಇದನ್ನು ಬಂದ್ ಮಾಡಿ ದೋಣಿ ಮುಖಾಂತರ ಸ್ವಲ್ಪ ಸಮಯ ಓಡಾಡುವಂಥ ವ್ಯವಸ್ಥೆನ ಮಾಡ್ತೇವೆ. ಆದಷ್ಟು ಬೇಗ ಒಂದು ಬ್ರಿಡ್ಜ್ ಆಗುವ ಎಲ್ಲ ಪ್ರಯತ್ನವನ್ನು 100ಕ್ಕೆ 100 ಮಾಡ್ತೇವೆ. ಈಗ ದೋಣಿ ಮೂಲಕ ಮಾಡೋದಾದ್ರೆ ಮಳೆಗಾಲದಲ್ಲಿ ಕಷ್ಟ ಆಗುತ್ತಲ್ಲ? ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ. ಆದರೆ ಎಂತ ಆಗುತ್ತೆ ಅಂದರೆ, ಈಗ ಸಮಸ್ಯೆನ ಈಗ ಇವತ್ತು ದುಡ್ಡು ಹಾಕಿ ನಾಳೆ ಬ್ರಿಡ್ಜ್ ಏನು ಆಗೋದಿಲ್ಲ. ಮಳೆಗಾಲದ ಒಂದು ಸಮಸ್ಯೆನ ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಈಗ ಇದ್ರ ಮೇಲೆ ಓಡಾಡಲಿಕ್ಕೆ ಬಿಟ್ಟರೆ ನಾಳೆ ಏನಾದರೂ ಪ್ರಾಣಹಾನಿ ಆದರೆ ಸಮಸ್ಯೆ ಆಗುತ್ತೆ ಹೇಳು ಒಂದು ಕಾರಣಕ್ಕೋಸ್ಕರ ಈಗ ದೋಣಿ ವ್ಯವಸ್ಥೆಯನ್ನು ಮಾನ್ಯ ಸಚಿವರ ಹತ್ರ ಮಾತಾಡ್ತಂದ್ರೆ ಹೇಳಿದ್ದಾರೆ ಶಾಸಕರು. ಆದಷ್ಟು ಬೇಗ ಅದೊಂದು ವ್ಯವಸ್ಥೆ ಮಾಡ್ತೇವೆ. ಏನು ತೊಂದರೆ ಆಗ್ತದೆ? ಎಷ್ಟು ದಿವಸಕ್ಕೆ ಎಷ್ಟು ಜನ ನಡ್ಕೊಂಡು ಬರ್ತಾರೆ ಮತ್ತು ಏನು ತೊಂದರೆ? ಸರ್, ದಿವಸಕ್ಕೆ ಒಂದು 300-400 ಮಂದಿ ನಡ್ಕೊ ಬರ್ತಾರೆ. ಮತ್ತು ರಾತ್ರಿ ಬೋಟಿಗೆ ಹೋಗೋರಿಗೆಲ್ಲ 3 ಗಂಟೆ 4 ಗಂಟೆ ರಾತ್ರಿ ಎಲ್ಲ ಬೋಟಿಗೆ ಹೋಗ್ಬೇಕು. ಮತ್ತು ಒಂದು ಆರಾಮೇಲ್ದಾಗಿದ್ರೂ ಭಾಳ ಕಷ್ಟ ಆಗ್ತದೆ ಕರ್ಕೊಂಡು ಹೋಗ್ಲಿಕ್ಕೆ, ಬರ್ಲಿಕ್ಕೆ. ಅಲ್ಲಿಂದ ಹೊತ್ಕೊಂಡೇ ಬರಬೇಕು ಈಚೆ ಸೈಡಿಗೆ. ಇದ್ರ ಬಗ್ಗೆ ಈಗ ಭಾಳ ವರ್ಷ ಆಯಿತು ಪ್ರಯತ್ನ ಮಾಡಿ. ಅದ್ರ ಬಗ್ಗೆ ಯಾರು ಮುಂದಾಗಲ್ಲ, ಬಂದು ನೋಡ್ಕೊಂಡು ಹೋಗ್ತಾರೆ. ಇವತ್ತಲ್ಲ ನಾಳೆ ಮಾಡಿಕೊಡ್ತೇವೆ ನಿಮಗೆ ಅಂತ ಮಾಡಿಕೊಡ್ಲಿಲ್ಲ, ಭಾಳ ಕಷ್ಟ ಆಗ್ತದೆ. ಸಮಸ್ಯೆ ಆಗಲೇಬೇಕು, ಮತ್ತೇನಿಲ್ಲ. ಇಲ್ಲಿ ಇವರು 300-400 ಅಂದರು, ಸಾಮಾನ್ಯ 600 ಮಂದಿ ಮೇಲ್ಪಟ್ಟಾಗಿ ಅಪ್ ಆ್ಯಂಡ್ ಡೌನ್ ಹೋಗಿ ತಿರುಗಾಡ್ತಾರೆ. ಇಲ್ಲಿ ಆಚೆಯಿಂದ ಈಚೆ ಬಂದ ಕೂಡಲೇ ಆಚೆಯಿಂದ ಈಚೆ ಹೋಗ್ತಾನೆ. ಅಪ್ ಆ್ಯಂಡ್ ಡೌನ್ ಒಂದು 600-700 ಮಂದಿ ಓಡಾಡ್ತಾರೆ. ಶಾಲಾ ಮಕ್ಕಳು, ವಯಸ್ಕರು, ವೃದ್ಧೆಯರು, ಎಲ್ಲ ಮಹಿಳೆಯರು, ಪಾಪ ಬಾಲಿಕೆಯರು. ಹೌದು, ನಿಜವಾಗಿ ಅದು ಆಗಬೇಕು ರೀ ಸರ್, ನಿಜವಾಗಿಯೂ ಆಗಬೇಕು. ಮುಂಚೆಲ್ಲ ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಆಗಿದೆ? ಇಲ್ಲಿ ಮುಂಚೆಲ್ಲ ದೋಣಿ ಮೇಲೆ ದಾಟ್ತೀರಿ, ಮಧ್ಯದಲ್ಲಿ ಮಾಡಿದ್ದೀವಿ. ಈಗ ಪಾರ ಲಡ್ಡ ಹೋಗೋದು,
ಇದು ಲಡ್ಡು ಹಾಕೊಂಡು ನಡೆದು ಬರ್ಕೊ ಕಾಲಿಗೆ ಸಾಕಡೆ ಇದು ನೋಡಿ ನಮ್ಮ ಪರಿಸ್ಥಿತಿ ಇದು ಆಗೋದು ಕಷ್ಟ ಆಗ್ತದೆ ಅನ್ನಗ ಬೇಗ ಹೊಸ ಬ್ರಿಡ್ಜ್ ಮಾಡ್ಕೊಡ್ಬೇಕು ಸರ್ಕಾರ. ಸರ್ಕಾರ ಮಾಡಲೇಬೇಕಾದ್ರೆ ಮತ್ತು ಶಾಲೆ ಮಕ್ಕಳಿಗೆ ಭಯಂಕರ ತೊಂದರೆ ಆಗ್ತದೆ ಮಳೆಗಾಳಿಗೆ. ಒಟ್ಟಿನಲ್ಲಿ ಈ ಭಾಗದ ನಾಗರಿಕರು ಹೇಳುವ ಒಂದು ಮಾತಂತ ಹೇಳಿದ್ರೆ ಶಾಲೆ ಮಕ್ಕಳ ಒಂದು ಕಾಳಜಿಯನ್ನು ತುಂಬ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಸುಮಾರು 200ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ಸೇತುವೆ ಮೂಲಕ ಓಡಾಡ್ತಾರೆ. ಹೀಗಾಗಿ ಸೇತುವೆ ಹಾಳಾಗಿದ್ದರಿಂದ ಅದರ ತುಕ್ಕು ಹಿಡಿದ್ರಿಂದ ದಿನ ಪ್ರತಿನಿತ್ಯ ಕೂಡ ಒಬ್ಬರಲ್ಲ ಒಬ್ಬರು ಗಾಯ ಮಾಡ್ಕೊಳ್ತಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಇಲ್ಲಿ ಸಮರ್ಪಕವಾದ ಸೇತುವೆಯನ್ನು ನಿರ್ಮಿಸಿ ಈ ಭಾಗದ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.